ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಚೆನ್ನೈಗೆ ನಾವು ಯಾವತ್ತು ಅವ್ರ ಅಂಗಳದಲ್ಲೇ ಹೋಗಿ ನುಗ್ಗಿ ಹೊಡಿತೀವಿ. ಅದಾದ್ಮೇಲೆ ಯಾಕೋ ಚೆನ್ನೈದು ಗ್ರಹಚಾರ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸೊ ಪದೇ ಪದೇ ಅಂಡ್ ಅಗೇನ್ ಮ್ಯಾಚಸ್ಗಳು ಸೋಲ್ತಾ ಇದೆ. ಅಂಡ್ ನಮ್ಮ ಒಂದು ಬೆಂಗಳೂರು ತಂಡ ನುಗ್ಗಿ ಹೊಡೆದಾಗ ಸೊ ಚೆನ್ನೈನಲ್ಲಿ ಆಫ್ಟರ್ ಒಂದು 15 to 16 years ಏನು 2008 ಹೊಡೆದಿದ್ವಿ. ಅದಾದ್ಮೇಲೆ ಹೊಡೆದಿರುವಂಥದ್ದು 2025, ಅದು ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನಲ್ಲಿ ಒಂದು ರೀತಿಯಲ್ಲಿ ಶನಿ ಹೆಗಲಿದ್ದಾನೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೂಡ ಸೋಲ್ತಾರೆ. ಆ್ಯಂಡ್ ಅದು ಗೆಲ್ಲುವಂಥ ಮ್ಯಾಚನ್ನೇ, ಬಟ್ ಕೊನೆಗೆ ಬಂದಂಥ ಧೋನಿ ಅವರನ್ನೇ ಹಾಳು ಮಾಡಿರುವಂಥದ್ದು. ಬಿಕಾಸ್ ಲಾಸ್ಟ್ ಒಂದು 3 to 4 hours ಅಲ್ಲಿ ಮುಗಿಸೋವಂಥ ಪ್ಲ್ಯಾನ್ ಅದು ಮ್ಯಾಚ್ ಅದು. ಯಾಕಂದರೆ 12 runs per over ಇತ್ತು. ಸೊ ಅದನ್ನು ಹೊಡಿಬೋದಾಗಿತ್ತು, ಬಟ್ ಅಲ್ಲಿ 70th over ರನ್ ಬರಲಿಲ್ಲ. ಆ್ಯಂಡ್ 18th ಓವರ್ ಕೂಡ ಅಂಥ ರನ್ ಬರಲಿಲ್ಲ, ಜಸ್ಟ್ 6 ರನ್ ಬಂದಿರೋದು 18th. ಬಟ್ 19th ಆ್ಯಂಡ್ 20th ಓವರಲ್ಲಿ ಮುಗಿಸ್ಬೇಕು, ಡೀಪಾಗಿ ತೊಗೊಂಡು ಹೋಗಬೇಕು, ಕೊನೆವರೆಗೂ ತೊಗೊಂಡು ಹೋಗಬೇಕು ಅನ್ನೋ ಧೋನಿ ಅವರ ಪ್ಲ್ಯಾನು. ಅದು ವರ್ಕೌಟ್ ಆಗಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಮ್ಯಾಚ್ ಕೂಡ ಸೋಲ್ತರು. ಆ್ಯಂಡ್ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬಟ್ ಇವಾಗ ಮಾತಾಡ್ತಿರುವಂಥ ವಿಷಯ ಏನು ಅಂತಂದರೆ, ಸೊ ಎಲ್ಲೆಲ್ಲೂ ಕೂಡ RCB ಅನ್ನೋ ರೀತಿಯಲ್ಲಿ ಆಗೋಗಿದೆ. ಜೊತೆಗೆ ಸೊ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು CSKನ ಬೀಟ್ ಮಾಡಿದ್ದೀವಿ. 17.7 ಇದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪೇಜು 17.8 ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ 17.7 ಇದ್ದಾಗ ನಮ್ಮದು 17.3 ಏನೋ ಇತ್ತು. ಬಟ್ ಅವರು 17.7 ಇದ್ದಾರೆ. ಇನ್ನೂ ನಮ್ದು ಆಲ್ರೆಡಿ 17.8 ಹೋಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ 18 ಆಗುತ್ತೆ. ಆ್ಯಂಡ್ ಇದು ಮುಗಿಯೋಷ್ಟೊತ್ತಿಗೆ 20 ಕೂಡ ಆದರೂ ಆಗ್ಬೋದು, 20 million. ಸೊ ಒಂದು ರೀತಿಯಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ವಿಚಾರಕ್ಕೆ ಬಂದರೆ. ಆ್ಯಂಡ್ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಸೋಷಿಯಲ್ ಮೀಡಿಯಾ ಒಂದು ಫ್ಯಾನ್ಗಳು ಆ ಒಂದು ಮಟ್ಟಿಗೆ ಕ್ರೇಜ್ ಹೆಚ್ಚಾಗ್ತಾ ಇದೆ. ಬಟ್ ಚೆನ್ನೈ ಕಡೆಗೆ ಒಂದು ರೀತಿಯಲ್ಲಿ ಶನಿ ಹೆಗಲಿದ್ದಾನೆ ಅಂತ ಮೊದಲೇ ಹೇಳಿದ್ನಲ್ಲ, ಸೊ ಅದೇ ರೀತಿಯಲ್ಲಿ ಅವ್ರದ್ದು ಖಂಡಿತವಾಗ್ಲೂ ಹೆಗಲಿದ್ದಾನೆ. ಯಾಕಂತಂದರೆ ಅಲ್ಲಿ ನೀವು ಸುಮಾರು ಜನ ಅದಕ್ಕೆ ಒಂದು ಶಾಕ್ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚೆನ್ನೈನ ಕಾಮೆಂಟೇಟರ್ಸ್ ಅಂದರೆ ತಮಿಳ್ ಒಂದು ಸ್ಟಾರ್ ಸ್ಪೋರ್ಟ್ಸ್ ಏನಿದೆಯಲ್ಲ, ಸೊ ಆ ಕಾಮೆಂಟೇಟರ್ಸ್ ಆಗಿರ್ಬೋದು. ಆ್ಯಂಡ್ ತಮಿಳ್ ಒಂದು ಕ್ರಿಕೆಟ್ ಚಾನಲ್ಗಳೇನಿದಾವಲ್ಲ, ಸೊ ಅವು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿರೋದು. ಏನಂದರೆ ಚೇಪಾಕ್ನಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ IPL ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಚೇಪಾಕ್ನಲ್ಲಿ ಅಂದರೆ CSK ಅನ್ನೋದಕ್ಕಿಂತ ಧೋನಿ ಅನ್ನೋದಕ್ಕಿಂತ RCB ಚಾನ್ಸ್ಗಳೇ ಜಾಸ್ತಿ ಕೇಳ್ತಿದೆ ಅಂತ ಅಲ್ಲಿರೋವಂಥ ಒಂದು ಕಾಮೆಂಟೇಟರ್ಸ್ಗಳೇ ಡಿಸ್ಕಷನ್ ಮಾಡ್ತಿದ್ದಾರೆ. ಆ್ಯಂಡ್ ಶಾಕ್ ಆಗಿದ್ದಾರೆ ಎಲ್ಲರೂ ಕೂಡ. ಈ ಒಂದು ಮಟ್ಟಿಗೆ ನಾವು ಯಾವತ್ತೂ ಕೇಳಿರಲಿಲ್ಲ ಈ ಇಷ್ಟು ವರ್ಷಗಳ ಕಾಲ. ಬಟ್ ಈಗ ಈ ಒಂದು ಮಟ್ಟಿಗೆ ಫ್ಯಾನ್ಸ್ ಕ್ರೇಜು RCB ಕಡೆಯಿಂದ ಬಂದಿದೆ ಅಂತಂದರೆ ಚೆನ್ನೈ ಕ್ರೌಡ್ ಎಲ್ಲೋದ್ರು, ಧೋನಿ ಫ್ಯಾನ್ಸ್ ಎಲ್ಲೋದ್ರು ಅನ್ನೋ ಒಂದು ಕ್ವಶನ್ಗಳು ಅವರವರೇ ಹಾಕೊತಿದ್ದಾರೆ. ಆ್ಯಂಡ್ ಇದು ಸರ್ಪ್ರೈಸಿಂಗ್ ನನಗೂ ಕೂಡ ಅನಿಸಿರೋದು. ಯಾಕಂತಂದರೆ ಅಲ್ಲಿ ಅಷ್ಟೊಂದು ಫ್ಯಾನ್ಸ್ ಇರಲಿಲ್ಲ. ನಂಗೆ ನೋಡೋಕೆ ಹೋದರೆ ಎಲ್ಲ CSK ಫ್ಯಾನ್ಸ್ಗಳೇ ಎಲ್ಲೋ ಫ್ಲ್ಯಾಗ್ಗಳು ಇವು ಕಾಣಿಸ್ತಾ ಇದ್ವು ಬಿಟ್ಟರೆ, ಬಟ್ RCBಗಳು ಅಲ್ಲಿ ಇಲ್ಲಿ ಕಾಣಿಸ್ತಾ ಇತ್ತು, ಸ್ವಲ್ಪ ರೆಡ್ ಕಾಣಿಸ್ತಾ ಇತ್ತು. ಬಟ್ ಆದರೂ ಕೂಡ ಆ ಒಂದು ಮಟ್ಟಿಗೆ ಚಾನ್ಸ್ ಕೂಗೋದಿದೆಯಲ್ಲ, ನಿಜವಾಗ್ಲೂ ಶಾಕಿಂಗ್ ಅಂತ ಅನ್ಸುತ್ತೆ. ಜೊತೆಗೆ ಆ RCBಯ ಒಂದು ಅಭಿಮಾನ ಇದೆಯಲ್ಲ, ಅದು ಮನದಾಳದಿಂದ ಇದ್ದಂಥದ್ದು ಹೊರಗಡೆ ಬರುತ್ತಲ್ಲ, ಸೊ ಆವಾಗಲೇ ಇಂಥ ಒಂದು ಕೂಗುಗಳು ಕೇಳೋವಂಥದ್ದು. ಅದ್ರ ಜೊತೆಗೆ ನಿನ್ನೆ ಒಂದು ಮ್ಯಾಚಲ್ಲೂ ಕೂಡ DC ಆ್ಯಂಡ್ SRH ಮಧ್ಯೆ ನಡೀತಿರುತ್ತಲ್ಲ, ಸೊ ಆ ಮ್ಯಾಚಲ್ಲಿ ಸೊ ಫ್ಯಾಫ್ ಡು ಪ್ಲೆಸಿ ಬ್ಯಾಟಿಂಗ್ ಬಂದಾಗ ಸೊ ಅಲ್ಲೂ ಕೂಡ RCBಗೆ ಸಂಬಂಧನೆಲ್ಲ ಮ್ಯಾಚಸಲ್ಲಿ ಒಂದು ಆಡ್ತಿರುವಂಥದ್ದು SRH, ಇನ್ನೊಂದು DC. RCBಗೆ ಏನಪ್ಪ ಸಂಬಂಧ? ಒಂದೇ ಸಂಬಂಧ ಇರುವಂಥದ್ದು, ಅದು ಫ್ಯಾಫ್ ಡು ಪ್ಲೆಸಿ. ಸೊ ಲಾಸ್ಟ್ ಇಯರು ಸೊ ನಮ್ಮ ಕ್ಯಾಪ್ಟನು, ಸೊ ಅವರು ಇರೋದಕ್ಕೋಸ್ಕರ ಅಲ್ಲಿ RCB ಅಂತ ಕೂಗ್ತಾವ್ರೆ. ಆ ಫ್ಯಾನ್ಸ್ಗಳು ಎಲ್ಲಿಂದ ಬಂದರು, ಏನು ಎತ್ತೋ ಒಂದೂ ಗೊತ್ತಿಲ್ಲ. ಬಟ್ ಈ ಕ್ರೇಜು ನಿಜವಾಗ್ಲೂ RCB ಪುಣ್ಯ ಮಾಡಿದೆ ಇಂಥ ಒಬ್ಬ ಫ್ಯಾನ್ಸ್ಗಳನ್ನು ಪಡ್ಕೊಳ್ಳೋಕ್ಕೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ದ ಇಂಡಿಯಾ ಅಂತಲೇ ಹೇಳ್ತೀನಿ. ಸೊ ಆ ಒಂದು ಮಟ್ಟಿಗೆ ಫ್ಯಾನ್ಸ್ನ ಕ್ರಿಯೇಟ್ ಮಾಡಿದೆ ಅದು RCB ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ RCB ಒಂದು ಟೀಮು ಈ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಿರುವಂಥದ್ದು ಒಳ್ಳೆ ರೀತಿಯಲ್ಲಿ. ಆ್ಯಂಡ್ April 2ಗೆ ಸೊ ಬೆಂಗಳೂರಲ್ಲಿ ಮ್ಯಾಚ್ ಇದೆ. ಆ್ಯಂಡ್ ಬೆಂಗಳೂರಲ್ಲಿ ಕೂಡ ಒಂದು ಒಳ್ಳೆ ಶುಭಾರಂಭ ಆಗಲಿ. ಯಾಕಂದರೆ ನಮಗೆ WPL ಆಗಲಿ IPL ಆಗಲಿ ಸ್ವಲ್ಪ ಬೆಂಗಳೂರು ಪಿಚ್ ನಮಗೆ ಲಕ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿಗೆ ಬಂದ ಮೇಲೇ ಸೋಲೋವಂಥ ಒಂದು ಪರಿಸ್ಥಿತಿ ಎದುರಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಬಟ್ ಈ ಸಾರಿ ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಇದೆ. ಸೊ ಬೆಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಶುಭಾರಂಭ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ. ಆ್ಯಂಡ್ ಖುಷಿ ಆಯಿತು ಅಂತ ಅನ್ಕೊತೀನಿ ಈ ಸುದ್ದಿ ಕೇಳಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದ್ರೆ ಅಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಚಾಚಾ, ಬಾಯ್ ಬಾಯ್.